आप देख रहे हैं बीजापुर समय। मैं आपके साथ खलील कलादगी। बीजापुर में हिंदू मुस्लिम एकता और आपसी भाईचारे के साथ धूमधाम से मनाई जा रही है संत श्रेष्ठ भक्त कनकदास की 537वीं जयंती। हर साल की तरह इस साल भी बीजापुर शहर में संत श्रेष्ठ भक्त कनकदास की जयंती हर्षोल्लास के साथ बड़े ही धूमधाम से मनाई जा रही है, जिसके चलते आज 18 नवंबर 2024 सोमवार को संत श्रेष्ठ भक्त कनकदास की 537वीं जयंती के मौके पर शहर के श्री सिद्धेश्वर मंदिर से एक भव्य मेरवणगी का आयोजन किया गया, जो शहर के महात्मा गांधी सर्कल, श्री बसवेश्वर सर्कल, डॉक्टर बाबा साहेब अम्बेडकर सर्कल होते हुए स्टेशन रोड डॉक्टर BR अम्बेडकर स्टेडियम के करीब मौजूद भक्त कनकदास सर्कल पहुंची, जहां भक्त कनकदास की मूर्ति और फोटो पर फूलों की माला अर्पण की गई। इस मेरवणगी में खास तौर पर मुस्लिम समुदाय के लोगों ने ढोल के साथ बेहतरीन लेजिम डांस करके सभी का ध्यान आकर्षित किया। संत श्रेष्ठ भक्त कनकदास की जयंती हिंदू मुस्लिम सभी लोग मिलकर एकता और आपसी भाईचारे के साथ बड़े ही धूमधाम से मना रहे हैं। इस जयंती के मौके पर भक्त कनकदास सर्कल पहुंचे पूर्व पार्षद उमेश वंदाल और बीजापुर कॉरपोरेशन के डेप्यूटी कमिश्नर महावीर भोरन्नवर का शॉल और फूलों की माला पहनाकर सम्मान किया गया। इस शुभ अवसर पर हमसे खास बात करते हुए पूर्व पार्षद उमेश वंदाल ने सभी लोगों को संत श्रेष्ठ भक्त कनकदास जयंती की शुभकामनाएं व्यक्त करते हुए अपने विचार व्यक्त किए और साथ ही बीजापुर नगर कुरुब संघ के अध्यक्ष राजू कग्गोड़, जिला कुरुब संघ के अध्यक्ष मल्लन्ना शिरसाड़ और अहिंद संघ के राज्य अध्यक्ष प्रभुलिंग ने बीजापुर शहर में हिंदू मुस्लिम एकता और आपसी भाईचारे के साथ मनाई जा रही संत श्रेष्ठ भक्त कनकदास जयंती के बारे में जानकारी देते हुए अपने अपने विचार व्यक्त किए। इस मौके पर बीजापुर जिला पंचायत की पूर्व अध्यक्ष सुजाता कल्लीमनी, मशहूर बिजनेसमैन कांग्रेस नेता जाकिर बागवान, विजयपुर जिला और नगर कुरुब संघ, जिला कुरुब हालूमत नौकर संघ के अलावा हिंदू मुस्लिम दलित सभी लोग रहे मौजूद।
ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇವೆ. ಇವತ್ತು ಜಗತ್ತಿಗೆ ಮಹಾನ್ ಸಂತರಾಗಿರ್ತಕ್ಕಂಥ ಭಕ್ತ ಕನಕದಾಸರ 537ನೇ ಜಯಂತಿಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಾಡಿನ ಜನತೆಗೆ ನಾನು ಏನು ಸಂದೇಶ ಕೊಡ್ಬೇಕಂದ್ರೆ, ಒಬ್ಬ ಗುರುವನ್ನು ಮೆರೆಸಿದ ಅಂದ್ರೆ ಇವತ್ತು ಭಗವಂತನೇ ತಿರುಗಿ ಹೊಳೆ ನಿಂತ ಅಂತ ಭಕ್ತರ ಸಂತರು. ಆ ಸಂತರ ಒಂದು ಆದರ್ಶಗಳನ್ನ ನಾವು ಎಲ್ಲರೂ ಪಾಲಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಮ್ಮೆ ಎಲ್ಲಾ ಸಮಾಜದ ಬಂಧುಗಳಿಗೆ, ಯಾಕಂದ್ರೆ ಈ ಕನಕದಾಸರ ಜಯಂತಿ ಅನ್ನುವಂಥದ್ದು ಬರೀ ಒಂದೇ ಸಮಾಜಕ್ಕೂ ಮಾಡ್ಬೇಕಂತಿಲ್ಲ, ಭಾರತ ದೇಶ, ಇಡೀ ಭಾರತ ದೇಶ ಮಾಡ್ಬೇಕು, ಆಚರಣೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಬರೆದಂತ ಅವ್ರ ಕವನಗಳಿರ್ಬೋದು, ಭಕ್ತಿ ಗೀತೆಗಳಿರ್ಬೋದು, ಅಂದ್ರೆ ಅವರ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಒಳಗ. ಯಾಕಂದ್ರೆ ನಾಡ ಎಲ್ಲೆಲ್ಲಿ ಹೊಂಟದ ತಮಗೆಲ್ಲ ಗೊತ್ತದ. ಎಲ್ಲಾರು ಜಾತಿ ಆ ಜಾತಿ ಅಂತ ಡಿವೈಡ್ ಆಗ್ಲಾಕತ್ತಾರ. ಅದಕ್ಕೆಲ್ಲರಿಗೂ ಒಂದು ಗೂಡಿಸುವ ಸಲುವಾಗಿ ಇವತ್ತು ನಾವು ಭಕ್ತ ಕನಕದಾಸರ ಜಯಂತಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು, ಎಲ್ಲರೂ ಅವರ ಆದರ್ಶಗಳನ್ನ ಪಾಲಿಸ್ಬೇಕಂತಂದು ನಮ್ಮ ಅಭಿನಂದನೆಗಳು. ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇವತ್ತು ಭಕ್ತ ಕನಕದಾಸರ ಜಯಂತಿ 537ನೇ ಜಯಂತಿ ಅಂಗವಾಗಿ ಇವತ್ತಿನ ಕಾರ್ಯಕ್ರಮ ಹೆಂಗೆ ಮಾಡಿದಾರಪ್ಪ ಅಂದ್ರೆ, ಇದು ಇತಿಹಾಸ ಮಾಡಿಬಿಟ್ರು. ಇವತ್ತು ಎಲ್ಲ ದಲಿತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಎಲ್ಲರೂ ಇವತ್ತು ಕುಣಿತ, ಅವರೆಲ್ಲ ಇವತ್ತು ಎಷ್ಟು ಉತ್ಸವ ಅಲ್ಲಿಂದ ಬಂದಿದ್ರಪ್ಪ ಅಂದ್ರೆ, ಒಂದು ಅಲ್ಪಸಂಖ್ಯಾತರು ಮೆರವಣಿಗೆ ಇದ್ರೊಳಗೆ ಭಾಗವಹಿಸಿದ್ರಪ್ಪ ಅಂದ್ರೆ ನಮಗೆ ಇದು ಒಂದು ಮಾರ್ಗದರ್ಶನ ಆಯ್ತು. ಇವತ್ತು ಕನಕದಾಸರ ಇತಿಹಾಸ ನೋಡಿದ್ರೆ ಇದು ಎಲ್ಲಾ ಸಂಘಟನೆಗಳು ಕೂಡಿ, ಎಲ್ಲಾ ಸಮಾಜದವರು ಕೂಡಿಕೊಂಡು ಇದು ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿ ಕೊಟ್ರೆ, ಇದಕ್ಕೆ ನಮಗೆ ಭಾಳ ಹೆಚ್ಚಿನ ಉತ್ಸವ, ನಮ್ಗೆ ಸಂತೋಷದ ಸಮಯ. ಮತ್ತೆ ಇನ್ನು ಬರತಕ್ಕಾದ ಇನ್ನೇನು ಈಗ ಸುಮಾರು 7 ವರ್ಷದಿಂದ ನಾವು ಮಾಡ್ಕೋತ ಬಂದೆವು. ನಮ್ಮ ವಿಜಯಪುರ ನಗರ ಘಟಕ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು. ಅಂಥೊಳಗೆ ಈ ವರ್ಷ ವಿಶೇಷವಾದ ಜನ ಕೂಡಿಸಿ ಇವತ್ತು ಅಲ್ಪಸಂಖ್ಯಾತರ ಆ ಕುಣಿತ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಮಗೆ ಭಾಳ ಉತ್ಸವ ತುಂಬಿತು. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಒಳಗೆ ನಾವು ಮುಂದಿನ ವರ್ಷ ಮಾಡ್ತೇವೆ ಅನ್ನೋದು ಮತ್ತೊಂದು ಸ್ವಲ್ಪ ನಮ್ಗೆ ಇದು ತುಂಬಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆಲ್ಲರಿಗೆ ಎಲ್ಲ ಮುಸ್ಲಿಂ ಸಮಾಜದವ್ರಿಗೆ ಮತ್ತು ದಲಿತ ಸಮಾಜ ಎಲ್ಲರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅವರಿಗೆ ಇನ್ನ ಹೆಚ್ಚಿನ ಮಾಡ್ತೇವೆ ತಂದ್ಕಿನಿ ಇಂಥವ್ರೆಲ್ಲ ಕೂಡಿದ್ರೆ, ಎಲ್ಲ ಸಮುದಾಯದವ್ರು ಕೂಡಿದ್ರಪ್ಪ ಅಂದ್ರೆ ಇನ್ನ ಹೆಚ್ಚಿಗೆ ಮಾಡ್ತೇವೆ ತಂದು ನಾವು ಇವತ್ತು ಈ ಸಂದರ್ಭ ಒಳಗೆ ಮಾತನಾಡಿ ವಿಜಯಪುರ ನಗರ ಘಟಕ ಕುರುಬರ ಸಂಘದ ಅಧ್ಯಕ್ಷರ ರಾಜಕ್ಕ ಕೂಡ ಅಂತಂದು ಇವತ್ತು ಧನ್ಯವಾದಗಳು, ಎಲ್ಲ ಸಮಾಜದವರಿಗೆ ಧನ್ಯವಾದಗಳು ಇದು ಮಾಡ್ತಾ, ಸಿದ್ದೇಶ್ವರ ಗುಡಿದಿಂದ ನಮ್ಮ ಕನಗಲ್ ರಂಗ ಮಂದಿರ ಒಳಗೆ ಮೆರವಣಿಗೆ, ಭವ್ಯವಾದ ಮೆರವಣಿಗೆ ಬಂತು. ಆ ಮೆರವಣಿಗೆ ಎಲ್ಲಾ ಸಮುದಾಯದವರು ಕೂಡಿಕೊಂಡು ಇವತ್ತು ವಿಶೇಷವಾದ ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಅವರಿಗೆ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವರು ಎಲ್ಲರೂ ಕೂಡಿಕೊಂಡು ಅವ್ರಿಗೆಲ್ಲರಿಗೆ ನಾವು ಎಷ್ಟು ಹೇಳೋದು ಧನ್ಯವಾದಗಳು ಹೇಳಿದ್ರು ಇದು ಮಾಡಿದ್ವಿ. ಶ್ರೇಷ್ಠ ಕನಕದಾಸ 537ನೇ ಜಯಂತ್ಯುತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸಮಾಜದ ಬಾಂಧವರು, ಇನ್ನಿತರ ಸಮಾಜದವರು ಎಲ್ಲರೂ ಒಟ್ಟುಗೂಡಿ ಕನಕ ಜಯಂತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಮತ್ತು ಶಾಂತಿಯುತವಾಗಿ ಎಲ್ಲ ಈ ಬಂಧುಗಳು ಕೂಡಿ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಪತ್ರಕರ್ತರ ನಿಮಿತ್ತವಾಗಿ ಎಲ್ಲರೂ ಒಂದು ಹೇಳಿ ಅವರಿಗೆ ಮತ್ತು ಹೆಚ್ಚಿನ ಪ್ರಚಾರ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ಕಿಶಿಂದ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಮೆರವಣಿಗೆಯನ್ನು ಸಿದ್ದೇಶ್ವರ ಗುಡಿಯಿಂದ ಗಂದಗಲ್ ಹನುಮಂತರಾಯನ ಮಂದಿರವರೆಗೆ ಮತ್ತ ಇದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರದ ಅವರು ನಿಮಿತ್ತವಾಗಿ ಅವರು ಮತ್ತು ನಾವು ಪಾಲ್ಗೊಂಡು ನಗರ ಘಟಕ ಮತ್ತು ಜಿಲ್ಲಾ ಕುರುಬರ ಸಂಘ, ನೌಕರರ ಸಂಘ ಎಲ್ಲರೂ ಕೂಡಿಸಿದ್ದೆ ಒಗ್ಗೂಟಿ ಮಾಡ್ತೇವೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಮುಸ್ಲಿಂ ಬಾಂಧವರು, ದಲಿತರು ಆಯ್ತಾ, ಹಿಂದುಳಿದವರು ಎಲ್ಲಾ ಸೇರಿ ಎಲ್ಲಾ ಜಾತಿಯವರು ಇವತ್ತ ಈ ಕನಕದಾಸರ ಶ್ರೇಷ್ಠ ಭಕ್ತಿಯಿಂದ ಒಂದು ಅವರ ಆದರ್ಶವನ್ನು ಪರಿಪಾಲನೆ ಮಾಡಿ ಜಯಂತಿಯನ್ನು ಉತ್ಸವವನ್ನು ಅಂಗವಾಗಿ ಮಾಡ್ತೇವೆ. ನಮ್ಮ ಹೆಸರು ಮಲ್ಲಣ್ಣ ಸಿರ್ಸ್ಯಾಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರಗಳು. ದಾಸಶ್ರೇಷ್ಠ ಕನಕದಾಸ ಅವರ
537ನೇ ಜಯಂತಿಯ ನಿಮಿತ್ತ ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಇಲ್ಲಿ ಕೂಡಿದಂಥ ಎಲ್ಲ ನಮ್ಮ ಸಮುದಾಯದ ಜನರಿಗೆ ಆರ್ಥಿಕ ಶುಭಾಶಯಗಳು. ಇವತ್ತು ಕನಕದಾಸರು 16ನೇ ಶತಮಾನದಲ್ಲಿ ಅವರು ಜಾತಿ ಸಮಾನತೆಗಾಗಿ ಹೋರಾಡಿದ್ದಾರೆ. ಅವರು ಕುಲ ಎಂದು ಹೊಡೆದಾಡಿದಿರಯ್ಯ, ನೀವು ಕುಲದ ನೆಲೆಯನ್ನು ಕಂಡಿರೇನಯ್ಯ, ಈ ತರ ಅವರು ತಮ್ಮ ಕೀರ್ತನೆ ಮುಖಾಂತರ ಎಲ್ಲ ತಮ್ಮ ಸಮಾಜದಲ್ಲಿ ಸಾರಿ ಎಲ್ಲರೂ ಒಂದೇತ ಮಾಡೋಕೆ ಅವರು ಹೇಳಕ ಸಾರಿದ್ದಾರೆ. ಅದಕ್ಕಾಗಿ ಈ ಕನಕ ಜಯಂತಿ ಇದು ಒಂದೇ ಕುರುಬ ಸಮುದಾಯಕ್ಕೆ ಸೀಮಿತ ಆಗಬಾರದು. ಈ ಕನಕ ಜಯಂತಿ ಎಲ್ಲಾ ಸಮುದಾಯಕ್ಕೆ ಸೀಮಿತ ಆಗಬೇಕು. ಇವತ್ತಿನ ದಿನ ನಾವು ಇಲ್ಲಿ ನೋಡಿದ್ರ ಎಲ್ಲಾ ಸಮುದಾಯದವರು, ಮುಸ್ಲಿಂ ಸಮುದಾಯದಲ್ಲಿ ಬಂದಿದ್ದಾರ, ದಲಿತ ಸಮುದಾಯರೆಲ್ಲ ಬಂದಿದ್ದಾರ, ಅನೇಕ ಸಮುದಾಯದಲ್ಲಿ ಬಂದಿದ್ದಾರ, ಮುಸ್ಲಿಂ ಸಮುದಾಯದಲ್ಲಿ ಇಲ್ಲಿ ಲೇಜಿಮ್ ಮಾಡ್ತಾ ಇದ್ದಾರ, ಅನೇಕ ಸಮುದಾಯರು ಇಲ್ಲೆಲ್ಲ ಬಂದಿರೋ ನೋಡ್ತಾ ಇದ್ದಾರ. ಈ ಕನಕ ದಸರಾ ಜಯಂತಿ ಇವತ್ತಿನದಲ್ಲಿ ಒಂದೇ ಜಾತಿ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿ ಸೀಮಿತ ಆಗಿರುತ್ತೆ. ನಾನು ಹೇಳಕ ಇದು ಇಚ್ಛೆ ಪಡುತ್ತೇನೆ. ಯಾವುದೇ ಮಹಾಪುರುಷರನ್ನು ಅವ್ರು ಮಾಡಿದಂತ ಕೊಡುಗೆಗಳನ್ನು ಎಲ್ಲಾ ಸಮುದಾಯಕ್ಕೆ ಹೋಗ್ಬೇಕು, ಮುಟ್ಟಬೇಕಂದ್ರ ಎಲ್ಲಾ ಮಹಾಪುರುಷರು ಎಲ್ಲಾ ಸಮುದಾಯಕ್ಕೆ ಒಂದು ಸೀಮಿತ ಆಗ್ಬೇಕಂತ ಈ ಇವತ್ತಿನ ಕನಕ ದಸರಾ ಜಯಂತಿ ನಿಮಿತ್ತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕನಕ, ಜೈ ಕರ್ನಾಟಕ. ಇದು ನಮ್ಮ ವಿಜಯಪುರ ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಮಲ್ಲಣ್ಣ ಶಿವಶೇಡಿ ಅವರು ಮತ್ತು ಕುರುಬ ಸಂಘದ ವಿಜಯಪುರ ಘಟಕ ಅಧ್ಯಕ್ಷೆ ರಾಜು ಕಗ್ಗೋಡ್ ಅವರು ಮತ್ತು ಕುರುಬ ಸಮಾಜದ ನೌಕರ ಸಂಘ ವತಿಯಿಂದ ಮತ್ತು ಐನ ಸಂಘಟನೆ ಅನೇಕ ಸಂಘಟನೆಯಲ್ಲಿ ಕೂಡಿದವು. ಎಲ್ಲಾ ಸಂಘಟನೆ ವತಿಯಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಇಲ್ಲಿ ತನಕ ಬಂದು ಇಲ್ಲಿಂದ ಮುಂದೆ ಕಾರ್ಯಕ್ರಮ ಆಗ್ತಾ ಇದೆ. ಇದರಲ್ಲಿ ಅನೇಕ ಸಮುದಾಯಗಳು ಭಾಗವಹಿಸಿದ್ದಾರೆ. ಬಾಗಣವರು ಇವರು ಭಾಗವಹಿಸಿದ್ದಾರೆ, ಅನೇಕ ಸಮುದಾಯಗಳು ನಮ್ಮ ಕಡೆ ಭಾಗವಹಿಸಿದ್ದಾರೆ. ಎಲ್ಲಾ ಸಮುದಾಯ ವತಿಯಿಂದ ಇದೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದ. ಇದೇ ತರ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣ ಆಗ್ಲೆಂದು ಬಯಸುತ್ತೇನೆ. ನಮ್ಮ ಹೆಸರು ಪ್ರಭುಲಿಂಗ ದೊಡ್ಡಿನಿ, 5 ಸಂಘಟನೆ ರಾಜ್ಯಾಧ್ಯಕ್ಷರು. जुड़े रहिएगा आपके अपने चैनल बीजापुर समय के साथ।